ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಒಂದು ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಇವತ್ತಿನ ವಿಡಿಯೋದಲ್ಲಿ ದತ್ತೂರಿ ಕಾಯಿ ಅಥವಾ ಉಮ್ಮತ್ತಿ ಕಾಯಿ ಈ ಒಂದು ದೀಪಾರಾಧನೆಯನ್ನು ಹೇಗೆ ಮಾಡಬೇಕು, ಈ ಕಾಯಿಯ ವಿಶೇಷತೆ ಏನು, ಈ ದೀಪಾರಾಧನೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ಸಿಗುತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವ್ಯಾವ ದಿನ ಈ ದೀಪಾರಾಧನೆ ಮನೆಯಲ್ಲಿ ಮಾಡಬಹುದು ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ದತ್ತೂರಿ ಕಾಯಿ ನೋಡಿ ಈ ರೀತಿ ಇರುತ್ತೆ. ಇದು ಎಲ್ಲ ಜಾಗಗಳಲ್ಲೂ ಕೂಡ ತುಂಬ ಸುಲಭವಾಗಿ ಬೆಳೆಯುತ್ತೆ. ಎಲ್ಲ ರಸ್ತೆ ಬದಿಗಳಲ್ಲಿ, ಬೇಲಿ ಸಾಲುಗಳಲ್ಲಿ ಬೆಳೆದಿರುತ್ತೆ. ಈ ಒಂದು ಎಲೆ ಆಗಿರ್ಬೋದು, ಹೂವು ಆಗಿರ್ಬೋದು, ತುಂಬ ಕಹಿ ಇರುತ್ತೆ. ಅಲ್ಲದೆ ಇದರ ಕಾಯಿ ಕೂಡ ಹೊರಗಡೆ ಮುಳ್ಳಿರೋದ್ರಿಂದ ಯಾವುದೇ ಪ್ರಾಣಿಗಳು ಕೂಡ ಇದನ್ನು ತಿನ್ನೋದಿಲ್ಲ. ಯಾರಿಗೂ ಬೇಡವಾದದ್ದೆಲ್ಲ ಶಿವನಿಗೆ ಪ್ರಿಯವಾದದ್ದು. ಹಾಗಾಗಿ ಇದರ ಒಂದು ದೀಪಾರಾಧನೆ ಕೂಡ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಯಾವುದೇ ಸೋಮವಾರ, ಕಾರ್ತಿಕ ಸೋಮವಾರ, ಶ್ರಾವಣ ಸೋಮವಾರ ಅಥವಾ ಪ್ರದೋಷದ ದಿನಗಳಲ್ಲೂ ಕೂಡ ಈ ದೀಪಾರಾಧನೆಯನ್ನು ಮಾಡಬಹುದು. ಅಮಾವಾಸ್ಯೆ ದಿನ ಕೂಡ ಮಾಡಬಹುದು. ಮನೆಯಲ್ಲಿ ಹೆಚ್ಚಾಗಿ ನೆಗೆಟಿವಿಟಿ ಇದೆ, ಶತ್ರುಗಳ ಕಾಟ ಜಾಸ್ತಿ ಆಗಿದೆ. ಅಲ್ಲದೆ ದೃಷ್ಟಿದೋಷ ನಿವಾರಣೆಗೂ ಕೂಡ ಈ ಒಂದು ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡಬಹುದು. ಮನೇಲಿ ಮಾಡೋದಕ್ಕಾಗಲ್ಲ ಅನ್ನೋರು ಶಿವನ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು. ನೀವು ಮನೆಯಿಂದನೇ ಈ ದೀಪನ ರೆಡಿ ಮಾಡ್ಕೊಂಡು ಹೋಗ್ಬೋದು, ಅಥವಾ ದೇವಸ್ಥಾನದಲ್ಲೂ ಕೂಡ ಕೂತ್ಕೊಂಡು ಈ ದೀಪನ ರೆಡಿ ಮಾಡಿ ದೇವಸ್ಥಾನದಲ್ಲಿ ಹಚ್ಬೋದು. 2, 5, 11 ದೀಪಗಳನ್ನು ಹಚ್ಬೋದು. ಈ ದೀಪ ಶಿವನ ಆರಾಧನೆಯಲ್ಲಿ ತುಂಬಾ ವಿಶೇಷವಾದದ್ದು. ಅದರಲ್ಲೂ ಶಿವನಿಗೆ ತುಂಬ ಪ್ರಿಯವಾದಂಥ ದೀಪ. ಯಾವುದೇ ಸೋಮವಾರ ಅಥವಾ ಪ್ರದೋಷದ ದಿನ ಈ ದೀಪಾರಾಧನೆಯನ್ನು ಮಾಡಬಹುದು. ಇದು ಒಂದು ರೀತಿ ತಾಂತ್ರಿಕ ಪೂಜಾ ವಿಧಾನ ಅಂತಲೇ ಹೇಳ್ಬೋದು. ತಾಂತ್ರಿಕ ಪೂಜೆ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಅಲ್ವಾ. ಹಾಗಾಗಿ ನೆಗೆಟಿವಿಟಿಯನ್ನು ತುಂಬ ಬೇಗ ಕಡಿಮೆ ಮಾಡುವಂಥ ಶಕ್ತಿ ಈ ದೀಪಾರಾಧನೆಗಿರುತ್ತೆ. ಕೆಲವರೆಲ್ಲ ಕಮೆಂಟ್ ಮಾಡಿದ್ರಿ, ಮನೇಲಿ ಏನಾದರೂ ವಿಶೇಷವಾಗಿ ಪೂಜೆ ಮಾಡಲಿ, ವ್ರತ ಮಾಡಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ವಿಪರೀತ ಜಗಳ ಆಗುತ್ತೆ ಅಂತ ಕೇಳಿದ್ರಿ. ಯಾಕೆ ಹೀಗಾಗುತ್ತೆ ಅಂದರೆ, ಮನೇಲಿ ಹೆಚ್ಚಿಗೆ ನೆಗೆಟಿವಿಟಿ ಇದ್ದರೆ ಅಥವಾ ತುಂಬಾ ದೃಷ್ಟಿದೋಷ ಅನ್ನೋದಾಗಿದ್ದರೆ ಈ ರೀತಿ ಆಗ್ತಾ ಇರುತ್ತೆ. ಇಂಥದ್ದೆಲ್ಲ ನಿವಾರಣೆ ಆಗಬೇಕು ಅಂತಂದರೆ ತಿಂಗಳಲ್ಲಿ ಒಂದು ಸೋಮವಾರ ಆದರೂ ನೀವು ಈ ದೀಪಾರಾಧನೆಯನ್ನು ಮನೆಯಲ್ಲಿ ಮಾಡೋದು ತುಂಬ ಒಳ್ಳೆಯದು. ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ. ಮೊದಲು ಈ ಕಾಯಿಗಳನ್ನು ತಂದಿಟ್ಕೋಬೇಕು. ಚೆನ್ನಾಗಿ ತೊಳೆದು ಅದರ ಮೇಲ್ಭಾಗನ ಕಟ್ ಮಾಡಿ ಒಳಗಿರೋ ಬೀಜನೆಲ್ಲ ತೆಗಿಬೇಕು. ಇದು ತುಂಬಾ ಕಹಿ ಇರುತ್ತೆ, ಅಂದರೆ ವಿಷದ ಗುಣ ಇರೋವಂಥದ್ದು. ಹಾಗಾಗಿ ಇದನ್ನು ನೀವು ಕಟ್ ಮಾಡಿ ಇದನ್ನೆಲ್ಲ ಸಿದ್ಧ ಮಾಡಾದ್ಮೇಲೆ ಚೆನ್ನಾಗಿ ಕೈನ ತೊಳ್ಕೊಳ್ಳಿ. ಆಮೇಲೆ ಈ ದೀಪಗಳಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ 2 ಬತ್ತಿಗಳನ್ನು ಹಾಕಿ ಈ ದೀಪನ ಹಚ್ಚಬೇಕು. ಮತ್ತು ಯಾವುದೇ ಪ್ಲೇಟ್ ಮೇಲೆ ಈ ದೀಪನ ಇಡಬಹುದು. ಅಕ್ಕಿನ ಹಾಕಬೇಕು ಅಂತೇನಿಲ್ಲ. ನಾವು ಬೆಲ್ಲದ ದೀಪಾರಾಧನೆ ಮಾಡುವಾಗ ಪ್ಲೇಟ್ ಮೇಲೆ ಅಕ್ಕಿನ ಹಾಕಿ ಅದ್ರ ಮೇಲೆ ದೀಪ ಹಚ್ತೀವಿ. ಆದರೆ ಈ ಒಂದು ದೀಪ ಹಚ್ಚುವಾಗ ಕೆಳಗಡೆ ನೀವು ಹೂವು ಅಥವಾ ಬಿಲ್ವ ಪತ್ರೆನ ಹಾಕಿ ಅದ್ರ ಮೇಲೆ ಈ ದೀಪಗಳನ್ನಿಟ್ಟು ಹಚ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಸಲ ನಾವು ಬೆಲ್ಲದ ದೀಪ ಹಚ್ಚಿರೋ ಅಂಥ ಅಕ್ಕಿ, ಬೆಲ್ಲ ಇದನ್ನೆಲ್ಲ ನಾವು ಅಡುಗೆಗೆ ಉಪಯೋಗಿಸ್ತೀವಿ, ಪ್ರಸಾದ ಮಾಡ್ಕೊಂಡು ತಿಂತೀವಿ ಅಥವಾ ಹಸುಗಳಿಗೆ ತಿನ್ನಿಸ್ತೀವಿ. ಆದರೆ ಈ ದೀಪವನ್ನು ಆ ರೀತಿ ಏನೂ ಕೂಡ ಮಾಡೋದಕ್ಕಾಗಲ್ಲ. ದೀಪಾರಾಧನೆ ಆದಮೇಲೆ ಮಾರನೇ ದಿನ ಇದನ್ನು ಹೊರಗಡೆ ಬಿಸಾಕಬೇಕು. ಹಾಗಾಗಿ ಈ ದೀಪ ಹಚ್ಚುವಾಗ ಪ್ಲೇಟಿನಲ್ಲಿ ಯಾವುದೇ ರೀತಿ ಅಕ್ಕಿಯನ್ನು ಉಪಯೋಗಿಸ್ಬೇಡಿ. ಹೂವು ಅಥವಾ ಬಿಲ್ವ ಪತ್ರೆನ ಹಾಕಿ ಅದರ ಮೇಲೆ ಈ ದೀಪಗಳನ್ನಿಟ್ಟು ಹಚ್ಬೋದು. 2, 5, 11 ದೀಪಗಳನ್ನ ಹಚ್ಬೋದು. ಈ ಕಾಯಿ ಬಗ್ಗೆ ಒಂದು ಚಿಕ್ಕದಾದಂಥ ಪೌರಾಣಿಕ ಕಥೆ ಇದೆ, ನಿಮ್ಗೆ ಅದನ್ನು ಹೇಳ್ತೀನಿ ಬನ್ನಿ. ಪಂಚಪಾಂಡವರು ವನವಾಸದಲ್ಲಿ ಇದ್ದಾಗ ದ್ರೌಪದಿ ತನ್ನ ತಲೆ ಕೂದಲನ್ನು ಬಾಚೋದಕ್ಕೆ ಈ ಕಾಯಿಯನ್ನು ಬಳಸ್ತಾ ಇದ್ರಂತೆ. ಅಲ್ಲದೆ ಈ ಕೊರೋನಾ ಟೈಮಲ್ಲೂ ಕೂಡ ಈ ಕಾಯಿ ನೋಡೋದಕ್ಕೆ ಕೊರೋನಾ ವೈರಸ್ ಥರನೇ ಕಾಣಿಸ್ತಾ ಇದೆ ಅಂಥೇಳಿ ಕೆಲವೊಂದಷ್ಟು ಹಳ್ಳಿಗಳಲ್ಲಿ ಈ ಒಂದು ಕಾಯಿ ಜೊತೆಗೆ ಬೇವಿನ ಸೊಪ್ಪನ್ನು ಕಟ್ಟಿ ಮನೆ ಮುಂಭಾಗಲಿಗೆ ಕಟ್ತಾ ಇದ್ರಂತೆ. ಯಾವುದೇ ಸೋಂಕು ಮನೆ ಒಳಗಡೆ ಬರಬಾರ್ದು ಅಂತ. ಯಾವುದಕ್ಕೂ ಉಪಯೋಗ ಇಲ್ಲದೆ ಇರುವಂಥ ವಿಷಪೂರಿತವಾದಂಥ ಈ ಕಾಯಿ ದ್ವಾಪರ ಯುಗದಲ್ಲಿ ದ್ರೌಪದಿ ತಲೆ ಬಾಚ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ರು ಅಂದರೆ ಇದರ ಮಹತ್ವ ಎಷ್ಟಿದೆ ಅಂತ ಯೋಚನೆ ಮಾಡಿ. ಅಲ್ಲದೆ ನಮ್ಮ ಪ್ರಕೃತಿಯಲ್ಲಿ ನಮಗೆ ಏನೆಲ್ಲ ಸಿಗುತ್ತೋ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಂತೆ ಒಂದು ಹೊಸ ಪ್ರಪಂಚನೇ ತರ್ಕೊಳ್ಳುತ್ತೆ. ಒಂದು ಸಾಮಾನ್ಯವಾದ ಮುಳ್ಳಿನ ಕಾಯಿ, ಇದ್ರ ಕತೆ ಎಷ್ಟಿದೆ ನೋಡಿ. ಅಥವಾ ನಿಮಗೆ ಏನಾದರೂ ಈ ಕಾಯಿಗಳು ಸಿಗ್ತಾ ಇಲ್ಲ ನೀವಿರೋ ಅಂಥ ಕಡೆ ಅಂದರೆ ಈ ರೀತಿ ಬೆಲ್ಲದ ದೀಪ ಕೂಡ ಹಚ್ಬೋದು. ಆಗಾಗ ಮನೆಯಲ್ಲಿ ಬೆಲ್ಲದ ದೀಪಾರಾಧನೆ ಮಾಡೋದ್ರಿಂದನೂ ಕೂಡ ಮನೆಯ ವಾತಾವರಣ ಪ್ರಶಾಂತವಾಗಿರುತ್ತೆ. ಅಲ್ಲದೆ ನೆಗೆಟಿವಿಟಿ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಈಗಾಗಲೇ ನಾನು ಬೆಲ್ಲದ ದೀಪಾರಾಧನೆ ಬಗ್ಗೆ ಅಂತೂ ಸುಮಾರು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ.
ಹಾಗೆ ಬೆಲ್ಲದ ದೀಪಾರಾಧನೆ ಆದಮೇಲೆ ಅಕ್ಕಿ ಮತ್ತು ಬೆಲ್ಲನ ಏನು ಮಾಡಬೇಕು ಅಂತ ಕೂಡ ಕೇಳಿದ್ದೀರ. ಅದನ್ನು ನಾವೇ ಪ್ರಸಾದವಾಗಿ ಉಪಯೋಗಿಸ್ಬೋದು. ಪೊಂಗಲ್ಲು, ಪಾಯಸ, ಯಾವುದೇ ರೀತಿ ಅಡುಗೆಯನ್ನು ಮಾಡಿಕೊಂಡು ತಿನ್ಬೋದು. ಅಥವಾ ಹಸುಗಳೇನಾದರೂ ನಿಮ್ಮ ಮನೆ ಹತ್ತಿರ ಇದ್ದರೆ ಹಸುಗಳಿಗೂ ಕೂಡ ಅದನ್ನು ಕೊಡ್ಬೋದು. ತುಂಬ ಒಳ್ಳೆಯದು. ಹರಿಯೋ ನೀರು ಹತ್ರದಲ್ಲಿದ್ದರೆ ನದಿ ನೀರಿಗೂ ಕೂಡ ಹಾಕ್ಬೋದು. ಅಲ್ಲಿರೋ ಮೀನುಗಳು ಇದನ್ನು ತಿನ್ನತ್ತೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ತುಂಬ ಬೇಗನೆ ಕಡಿಮೆ ಆಗುತ್ತೆ. ನಾನು ಒಂದು ತಿಂಗಳಲ್ಲಿ 2-3 ಸಲ ಬೆಲ್ಲ ದೀಪಾರಾಧನೆ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ರೀತಿ ಸಣ್ಣ ಸಣ್ಣ ಬೆಲ್ಲದ ಅಚ್ಚನ್ನು ತರಿಸಿಟ್ಕೊಂಡಿರ್ತೀನಿ. ಇದು ನಿಮಗೆ ಮೀಶೋದಲ್ಲೂ ಕೂಡ ಸಿಗುತ್ತೆ, ಸರ್ಚ್ ಮಾಡಿ ನೋಡಿ. ಆದರೆ ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದರ ರಿವ್ಯೂನ ನೋಡಿ ನೀವು ಬೇಕಾದರೆ ತರಿಸ್ಕೋಬೋದು. ನಾನು ಇದನ್ನು ಗ್ರಂಥಿಗೆ ಅಂಗಡಿಲೇ ತೊಗೊಳ್ತೀನಿ. ನಮಗೆ ಗೊತ್ತಿರುವಂಥ ಒಂದು ಅಂಗಡಿನಲ್ಲಿ ಯಾವಾಗಲೂ ಸಿಗುತ್ತೆ. ಹಾಗಾಗಿ ಅಲ್ಲಿಂದನೇ ನಾನು ಇದನ್ನು ತರಿಸ್ಕೊಳ್ತೀನಿ. ನಾಳೆ ಸೋಮವಾರ, ಜೊತೆಗೆ ಕೃತಿಕಾ ನಕ್ಷತ್ರ, ಪಂಚಮಿ ತಿಥಿ. ಸರ್ಪದೋಷ, ಮದುವೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ, ಚರ್ಮ ರೋಗಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ, ಹಣದ ಸಮಸ್ಯೆ ಅತಿ ಮುಖ್ಯವಾಗಿ, ಇದೆಲ್ಲ ತುಂಬ ಬೇಗ ನಿವಾರಣೆ ಆಗಬೇಕು ಅಂತಂದರೆ ನಾಳೆ ತಪ್ಪದೇ ದೀಪಾರಾಧನೆ ಮಾಡಿ. ಅದರಲ್ಲೂ ನಿಮಗೇನಾದರೂ ಈ ರೀತಿ ದತ್ತೂರಿ ಕಾಯಿ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ದತ್ತೂರಿ ಕಾಯಿ ದೀಪಾರಾಧನೆ ಕೂಡ ನಾಳೆ ಮಾಡಬಹುದು. ಈ ದೀಪನ ಹಚ್ಚೋದಕ್ಕೆ ಇಂಥದ್ದೇ ಸಮಯ ಅಂತೇನಿಲ್ಲ. ಬೆಳಗ್ಗೆಯಿಂದ ಸಂಜೆ ತನಕ ಯಾವ ಸಮಯದಲ್ಲಿ ಬೇಕಾದರೂ ಹಚ್ಬೋದು. ಮನೆಯಲ್ಲೂ ಹಚ್ಬೋದು, ದೇವಸ್ಥಾನದಲ್ಲೂ ಕೂಡ ಹಚ್ಬೋದು. ದೇವಸ್ಥಾನದಲ್ಲಿ ಹಚ್ಚೋದಾದರೆ ಶಿವನ ದೇವಸ್ಥಾನದಲ್ಲೇ ಹಚ್ಚಬೇಕು. ಕೆಲವರೆಲ್ಲ ನಮ್ಮ ಮನೇಲಿ ಶಿವನ ವಿಗ್ರಹ ಇಲ್ಲ ಅಂತ ಹೇಳಿದ್ದೀರ. ವಿಗ್ರಹ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ಶಿವನನ್ನು ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ನೀವು ಈ ದೀಪಾರಾಧನೆಯನ್ನು ಮಾಡಬಹುದು. ಯಾವುದೇ ರೀತಿಯ ದೃಷ್ಟಿದೋಷ, ಶತ್ರುಗಳ ಕಾಟ ಮತ್ತು ನೆಗೆಟಿವಿಟಿಯನ್ನು ತುಂಬ ಬೇಗ ಕಡಿಮೆ ಮಾಡುವಂಥ ಅಷ್ಟೊಂದು ಶಕ್ತಿಶಾಲಿಯಾದಂಥ ಈ ದೀಪಾರಾಧನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?